ಶ್ರೀ ಗುರು ಬಸವಲಿಂಗಾಯ ನಮಃ. ಈ ರಾಜಕಾರಣಿಗಳಿಗೆ ಎಂದಾದರೂ ಬುದ್ಧಿ ಬರುತ್ತದೋ ಇಲ್ಲೋ ನನಗಂತೂ ಅನುಮಾನ ಇದೆ. ಅಥವಾ ಈ ರಾಜಕಾರಣಿಗಳೇ ತುಂಬ ಬುದ್ಧಿ ಇದೆ, ಆದರೆ ಅವರಿಗೆ ಹೃದಯ ಇಲ್ಲ. ಯಾಕಂದರೆ ಈ ಮತದಾರನ ಅವರು ತಿಳ್ಕೊಂಡದ್ದು ಬಕ್ರಾಗಳಂತ. ಈ ಬಕ್ರಾಗಳನ್ನು ಅವ್ರು ಎಷ್ಟು ಚಂದ ಮೇಯಿಸ್ತಾರೋ ಅಷ್ಟು ಅವರಿಗೆ ರಸಗೌಳ. ಮತದಾರರು ಪ್ರಜ್ಞಾವಂತರಾಗಬಾರ್ದು, ಅವರೆಂದೂ ಪ್ರಶ್ನೆ ಮಾಡಬಾರ್ದು. ಪ್ರಶ್ನೆ ಮಾಡಿದರೆ ಅವರ ಕುರ್ಚಿಗೆ, ಅವರ ಅಧಿಕಾರಕ್ಕೆ, ಅವರ ದರ್ಪಕ್ಕೆ, ಅವರ ಮೋಜು ಮೇಜ್ಬಾನಿಗೆ ಖಂಡಿತವಾಗಿಯೂ ಗೊತ್ತಾಗ್ತದೆ. ಇದು ಮನಗಂಡಿರ್ತಕ್ಕಂಥ ಬಹುತೇಕ ಎಲ್ಲ ರಾಜಕಾರಣಿಗಳು, ಹೆಚ್ಚು ಕಡಿಮೆ ಎಲ್ಲ ಪಕ್ಷದವರೇ. ಆ ಪಕ್ಷ ಈ ಪಕ್ಷ ಅಂತ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ, ಅವರಿಗೆ ವಿಭಾಗ ಮಾಡಲಿಕ್ಕೆ ಬರೋದಿಲ್ಲ. ಬಹಳ ತುಂಬ ಸಲೀಸಾಗಿ ಈ ಮತದಾರನ ಗೆಲ್ಲಬೇಕಾದ್ರೆ ಅವರು ಒಂದು ಕೆಲಸವನ್ನ ಖಂಡಿತ ಮಾಡ್ತಾರೆ, ಅದಕ್ಕೆ ಜನಗಳು ಕೂಡ ಸಪೋರ್ಟ್ ಮಾಡ್ತಾರೆ. ಇದೆಂಥ ವಿಚಿತ್ರ! ಈ ಜನಗಳ ತಲೆಯಲ್ಲಿ ಧರ್ಮದ, ದೇವರ ಭಯ ಸಾಕಷ್ಟಿದೆ. ಯಾರು ಖಚಿತವಾಗಿ ಧರ್ಮವನ್ನ, ದೇವರನ್ನ ಸರಿಯಾಗಿ ತಿಳಿದುಕೊಳ್ಳೋದಿಲ್ವೋ ಅವರು ಮನುಷ್ಯರಾಗಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಎಲ್ಲವೂ ದೇವರು 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 ಅಂತ ಭ್ರಮೆಯಲ್ಲಿ ಅವರು ತೇಲಾಡಿ ಹೋಗ್ತಾರೆ ಹೊರತಾಗಿ ವಾಸ್ತವನ್ನ ಅವರು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಇದನ್ನ ಮನಗೊಂಡೇ ಅಪ್ಪ ಬಸವಣ್ಣವರು 12ನೇ ಶತಮಾನದಲ್ಲಿ ಈ ಕುರಿತು ಖಚಿತವಾದಂತಹ ಸಂಗತಿಗಳನ್ನು ತಿಳಿಸಿದ್ರು ಕೂಡ ಲಿಂಗಾಯತರು ಹೋಗ್ಲಿ, ಬೇರೆಯವರಾದರೂ ಅರ್ಥ ಮಾಡಿಕೊಂಡು ಬದುಕಿದ್ರೆ ಬದುಕು ಸಂಪದ್ಭರಿತ ಆಗೋದ್ರಲ್ಲಿ ಅನುಮಾನಗಳಿಲ್ಲ. ಎಲ್ಲ ಕಡೆ ದೇವರು ದೇವರಿಡದ ದೇವರೆಂದು ಕಾಲಿಡಲಿಂಬಿಲ್ಲ, ದೇವನೊಬ್ಬ ನಾಮ ಹಲವು, ಪರಮ ಪ್ರತಿವೃತ್ತಿಗೆ ಗಂಡನೊಬ್ಬ ಅಂತ ಹೇಳಿದ್ರು ಕೂಡ ಜನಗಳಿಗೆ ಈ ದೇವರ ಗೊಡವೆಯನ್ನು ಬಿಟ್ಟಿರ್ಲಿಕ್ಕೆ ಸಾಧ್ಯ ಆಗ್ತಾನೆ ಇಲ್ಲ. ಎಂಥ ಪುಣ್ಯಾತ್ಮ ಈ ಚಂದ್ರಬಾಬು ನಾಯ್ಡು, ಆಂಧ್ರದ ಮುಖ್ಯಮಂತ್ರಿ. ತಿರುಮಲ ದೇವಸ್ಥಾನದಂತೆಯೇ ಸುಮಾರು 5,000 ದೇವಸ್ಥಾನಗಳನ್ನ ಇಡೀ ದೇಶದ ಆದ್ಯಂತ ಕಟ್ಟಿಸ್ಲಿಕ್ಕೆ ತೀರ್ಮಾನ ಮಾಡಿದ್ದಾರಂತೆ. ಈಗಾಗಲೇ ಅದು ತಿರುಪತಿ ಟ್ರಸ್ಟ್ ಇದೆಯಲ್ಲ, ಟ್ರಸ್ಟ್ಗೆ ಸೂಚನೆ ಕೊಟ್ಟಾಗಿದೆ. ಅದು ಎಲ್ಲಿ ಈ ದೇವಸ್ಥಾನಗಳು ಕಟ್ತಾರಂದ್ರೆ SC ST ಜನಗಳು ಎಲ್ಲಿದ್ದಾರೋ ಅವರಿಗೆ ಅವಶ್ಯ ಇರುವಂತೆ ಅಥವಾ ಅವರಿಗೆ ದರ್ಶನಕ್ಕೆ ಅನುಕೂಲವಾಗುವಂತೆ ದೇವಸ್ಥಾನ ಕಟ್ಟಿಸ್ತಾರಂತೆ. ಇದು ಮೇಲ್ನೋಟಕ್ಕೆ ಬಹಳ ಒಳ್ಳೆ ಕೆಲಸ ಅಂತ ಕಾಣ್ಬೋದು, ಆದರೆ ಈ ಒಳನೋಟದಲ್ಲಿ ಹಲವಾರು ನಮ್ಮ ಬುದ್ಧಿಗೆ ಭ್ರಮಣೆ ನೀಡಿಸ್ತಕ್ಕಂಥ ಅನೇಕ ಸಂಗತಿಗಳಿವೆ ಅಂತ ಬಹಳ ಜನಕ್ಕೆ ಗೊತ್ತಿಲ್ಲ. ಇಷ್ಟು ದಿನ ದೇವರು ಅಂದ್ರೆ ಬೇರೆ ಮೇಲ್ವರ್ಗದವ್ರಿಗೆ ಮಾತ್ರ ಅಂತಿತ್ತು. ಈಗ ತಳವರ್ಗದವ್ರಿಗೆ ಕೂಡ ದೇವರನ್ನ ತೊಳಕು ಹಾಕುವ ಮೂಲಕ ಅವರ ಮೌಢ್ಯಕ್ಕೆ ಮತ್ತಷ್ಟು ನೀರನ್ನ ಏರಿತಕ್ಕಂಥ ಕೆಲಸವನ್ನ ಚಂದ್ರಬಾಬು ನಾಯ್ಡು ಅವರು ಮಾಡ್ತಾ ಇದ್ದಾರೆ. ಇದನ್ನು ಸಹಜವಾಗಿ ಒಂದು ಪಕ್ಷ ಸ್ವಾಗತಿಸಿದೆ, ಇನ್ನೊಂದು ಪಕ್ಷ ಸುಮ್ಮನೆ ಕಾಟಾಚಾರಕ್ಕೆ ಅದಕ್ಕೆ ಟೀಕೆ ಮಾಡಿದೆ. ಆದರೆ ಅಲ್ಲಿರುವ ಮನುವಾದಿ ಮನಸ್ಥಿತಿಗೆ ಆ ದೇವರು ಕಟ್ಟುವ ಅವಶ್ಯಕತೆ ಅವರಿಗೂ ಕೂಡ ಕಾಣ್ತಾ ಇದೆ. ನಾವು ಪತ್ರಿಕೆಯಲ್ಲಿ ನೋಡಿದ್ವಿ, ಮಾಧ್ಯಮಗಳಲ್ಲಿ ನೋಡಿದ್ವಿ, ತೀರಾ ಇತ್ತೀಚೆಗೆ ತಿರುಪತಿ ದೇವಸ್ಥಾನದಲ್ಲಿ ಪೂಜೆಗೈತಕ್ಕಂಥ ಅಥವಾ ಅಲ್ಲಿ ಬಂದಂಥ ಕಾಣಿಕೆಯನ್ನು ಎಣಿಸ್ತಕ್ಕಂಥ ಅರ್ಚಕನ ಮನೆಯಲ್ಲಿ ಕೋಟಿ ದುಡ್ಡು ಇದ್ದದ್ದು ತನಿಖೆಯಿಂದ ಗೊತ್ತಾಗಿದೆ. ಅಲ್ಲಿ ಸಿಸಿ ಕ್ಯಾಮರಾಗಳಿದ್ದಾವೆ. ಅನೇಕ ಜನ ಸಮಸ್ತ್ರದಲ್ಲಿ ಸರ್ಕಾರದಿಂದ ನೇಮಕಗೊಂಡಂಥ ಅನೇಕ ತನಿಖೆ ವ್ಯವಸ್ಥೆ ಇದೆ. ಆದಾಗ್ಯೂ ಕೂಡ ಆತ ತಿರುಪತಿ ದೇವಸ್ಥಾನಕ್ಕೆ ಜನಸಾಮಾನ್ಯರು ಕೊಟ್ಟಂತ ಭಕ್ತರು ಕೊಟ್ಟಂತ ಕಾಣಿಕೆಯ ಹುಂಡಿ ಡಬ್ಬಿಯನ್ನು ಎಗರಿಸ್ತಾರಂದ್ರೆ ಅರ್ಥ ಏನಿದೆ? ದೇವರು ಆತನ ಮೇಲೆ ಆಕ್ಷನ್ ತಗೊಳ್ಬೇಕು, ಸರ್ಕಾರ ಆಕ್ಷನ್ ತಗೊಳ್ಬೇಕು ಅವ್ರ ಮೇಲೆ. ದೇವರೇ ಆತಗೆ ಸಹಜವಾಗಿ ಶಿಕ್ಷೆ ಕೊಟ್ಟಿದ್ರೆ ಆತ ಕಳವು ಮಾಡುವ ಇರಾದೇನೆ ಇರ್ತಿರ್ಲಿಲ್ಲ. ಭೈರಪ್ಪನವರು ಮೊನ್ನೆ ಒಂದು ವಿಡಿಯೋ ತುಣುಕು ನೋಡಿದೆ ಸಾಮಾಜಿಕ ಜಾಲತಾಣದಲ್ಲಿ, ನೀವು ನೋಡಿರ್ಬೋದು. ಅವರು ತಾವು ಇರತಕ್ಕಂಥ ಒಂದು ಊರಲ್ಲಿ ಅಲ್ಲಿ ಒಂದು ದೇವಸ್ಥಾನದಲ್ಲಿ 7 ಅಡಿ ಸರ್ಪ ಇದೆ ಅಂತ ಒಂದು ನಂಬಿಕೆ. ಆ ಮಡಿಯಿಲ್ದ ಯಾರು ಹೋಗ್ತಾರೋ ಅವರಿಗೆ ಖಂಡಿತವಾಗಿಯೂ 7 ಅಡಿ ಸರ್ಪ ಪ್ರತ್ಯಕ್ಷವಾಗಿ ಕಸ್ತದೆ ಅಂತ ಅನ್ನೋದು ಗಾಢವಾದ ಒಂದು ಭಯದ ನಂಬಿಕೆ. ಒಂದ್ಸಲ ಭೈರಪ್ಪನವರು ಕುತೂಹಲಿಗರಾಗಿ, ನೋಡೋಣ ಇವತ್ತು ಹೇಗೂ ನಾನು ಸ್ನಾನ ಮಾಡಿಲ್ಲ, ಆ ಗುಡಿಯೊಳಗೆ ನೋಡಿ ಬಂದ್ರಾಯ್ತು ಅಂತೂ ಬಹಳ ಅಳುಕಿನಿಂದ ಅಂಜಿಕೆಯಿಂದ ಆ ಗುಡಿಯೊಳಗೆ ಹೋದ್ರಂತೆ. ಅಲ್ಲಿ ನೋಡಿದಂಥ ಸಂಗತಿ ಅವರಿಗೆ ಬೆಚ್ಚಿ ಬೀಳುವಂತಿತ್ತಂತೆ.
ಆ ಗುಡಿಯ ಪೂಜಾರಿ ಮತ್ತಾರು ಇಲ್ಲ, ಭೈರಪ್ಪನವರ ಮಾವನವರಾಗಿದ್ರು. ಆ ಭೈರಪ್ಪನವರು ಮಾವನವರು ಒಳಗಡೆ ಹೋದಾಗ ಬುಸ್ ಬುಸ್ ಅನ್ನೋ ಶಬ್ದ ಬಂತು. ಆದರೆ ಅಲ್ಲಿ ಕಂಡದ್ದು ಬೇರೆನೆ. ಅಲ್ಲಿ ಏಳೆಡೆ ಸರ್ಪ ಬುಸ್ ಬುಸ್ ಅಂತಿರ್ಲಿಲ್ಲ. ಸ್ವತಃ ಇವರ ಮಾವನವರೇ ಯಾವುದೋ ಹೆಣ್ಣಿನ ಜೊತೆ ತಗಲಾಕೊಂಡಂಥ ಸಂಗತಿ ಅಲ್ಲಿ ಕಣ್ಣಾರೆ ನೋಡ್ಬಿಟ್ಟು ಅಯ್ಯೋ ಅಂತ ಹೊರಗಡೆ ಬಂದ್ರಂತೆ. ಆಮೇಲೆ ದೇವರ ಇರುವಿನ ಬಗ್ಗೆ ಅವರೊಳಗಡೆ ಜಿಜ್ಞಾಸೆ ಶುರುವಾಯ್ತಂತೆ. ಇದು ಭೈರಪ್ಪನವರೇ ಹೇಳಿದಂಥ ಒಂದು ಸಂಗತಿ. ಬಹುಶಃ ಇಂಥ ದೇವಸ್ಥಾನದ ಅಡಿಯಲ್ಲಿ ಇನ್ನೇನು ಆಗ್ಲಿಕ್ಕಿಲ್ಲ, ಇನ್ನೇನು ಆಗ್ತಿರಬಹುದು ಅಂತ ಅನ್ನೋ ಊಹೆ ನಾನು ನಿಮಗೆ ಬಿಟ್ಟಿದ್ದೇನೆ. ನಾನೇನು ದೇವರ ವಿರೋಧಿ ಅಲ್ಲ, ಆದರೆ ದೇವರ ಹೆಸರಿನ ಮೇಲೆ ನಡೀತಾ ಇದೆಯಲ್ಲ ಈ ಸುಲ್ಲಿಗೆ ನಿಲ್ಬೇಕಂತ ನಾನು ದೇವರ ಹೆಸರಿನ ಮೇಲೆ ನಡೀತಕ್ಕಂಥ ಈ ಲೂಟಿ ಇದೆಯಲ್ಲ, ನಮ್ಮ ಮಿದುಳು ಲೂಟಿನೇ, ಜೇಬು ಲೂಟಿನೇ. ಈ ಎರಡು ಲೂಟಿಗಳಿಂದ ನಾವು ಜನಗಳ ಹೊರಗಡೆ ಬರಲಿ ಅಂತ ಅನ್ನೋದು ಆಶೆ ನನಗೆ. ಯಾರಾದರೂ ಪೂಜೆ ಮಾಡಲಿಕ್ಕೆ ಯಾರಿಗಾದರೂ ಕಾಣಿಕೆ ಕೊಟ್ಟು, ದೇವರಿಗೆ ಕಾಣಿಕೆ ಕೊಟ್ಟರೆ, ದೇವರಿಗೆ ಕಿರೀಟ ಕೊಟ್ಟರೆ, ದೇವರಿಗೆ ಕಣ್ಣು ಕೊಟ್ಟರೆ, ದೇವರಿಗೆ ಕಿವಿಯ ಪ್ರತಿಕೃತಿಯನ್ನು ಕೊಟ್ಟರೆ, ಬಂಗಾರದ ಮಾಡಿ ದೇವರು ನಮಗೆ ಸಂಪ್ರೀತ ಆಗಲಿಕ್ಕೆ ಸಾಧ್ಯನಾ? ದೇವರಿಗೆ ಇವುಗಳ ಅವಶ್ಯಕತೆ ಇದೆಯಾ? ನಮ್ಮ ದೇವರೇ ನಮಗೆ ವಿದ್ಯೆಯನ್ನು ಕೊಡು ಅಂದ್ರೆ ದೇವರು ವಿದ್ಯೆ ಕೊಡಬಲ್ನೆ? ದೇವರೇ ನಮ್ಮನ್ನ ಕಾಪಾಡು ಅಂದ್ರೆ ಕಾಪಾಡಬಲ್ನೆ? ದೇವರೇ ನಮಗೆ ಒಳ್ಳೆ ಬುದ್ಧಿ ವಿದ್ಯೆ ಕೊಡಿ ಅಂದ್ರೆ ಕೊಡ್ಲಿಕ್ಕೆ ಸಾಧ್ಯನಾ? ಇಲ್ಲ. ದೇವರು ಆ ಎಲ್ಲವನ್ನೂ ನಮಗೆ ಕೊಟ್ಟು ಬಿಟ್ಟಿದ್ದಾನಷ್ಟೇ. ಅವನು ಚೆನ್ನಾಗಿ ಉಪಯೋಗ ಮಾಡಬೇಕು. ಇದಕ್ಕೆ ಕಾಳಜಿ ವಹಿಸದಂತ ನಾವುಗಳು ಆತನಿಗೆ ದುಡ್ಡು ಕೊಡ್ತಾ ಇದ್ದೀವಿ, ಕಿರೀಟ ಕೊಡ್ತಾ ಇದ್ದೀವಿ, ವಜ್ರಗಳನ್ನು ಕೊಡ್ತಾ ಇದ್ದೀವಿ. ಇದು ಎಂಥ ಮಾತಿದು? ದೇವರಿಗೆ ಏನಾದರೂ ಕೊಟ್ಟು ಸಲ್ಲಲಿಕ್ಕೆ ಸಾಧ್ಯನಾ? ಎಳೆನಿಮ್ಮ ದಾನ, ಬೆಳೆನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ ಕುನ್ನಿಗಳ ನಿನ್ನೆಂಬೆ ರಾಮನಾಥ. ಎಲ್ಲ ಆತನದು ತಾನೆ. ಆತನಿಗೆ ಕೊಟ್ಟು ಪೂರೈಸಲಿಕ್ಕೆ ನಮ್ಮಲ್ಲಿ ಅಷ್ಟು ಶಕ್ತರಾಗಿದ್ದೇವಾ? ಎಂಥ ಮೋಸ ನಡೆದಿದೆ ದೇವರ ಹೆಸರ ಮೇಲೆ. ಇದ್ರ ಬಗ್ಗೆ ನಾವು ಅರ್ಥ ಮಾಡಿಕೊಳ್ಳಲೇಬೇಕಾಗಿದೆ. 5,000 ಗುಡಿಗಳನ್ನ ಈ ದೇಶದಲ್ಲಿ ಕೆಟ್ಟರೆ ಏನಾಗ್ಬೋದು? ಬಹುಶಃ ಡಾಕ್ಟರ್ BR ಅಂಬೇಡ್ಕರ್ ಅವರು ಅದಕ್ಕೆ ಹೇಳ್ತಾರೆ, ದೇವಸ್ಥಾನದ ಗಂಟೆ ಬಾರಿಸಿದ್ರೆ ಅಲ್ಲಿ ಸಾವಿರಾರು ಜನ ಭಿಕ್ಷುಕರು ಹುಟ್ಟಿಕೊಳ್ತಾರೆ. ಆದರೆ ಶಾಲೆಯ ಗಂಟೆ ಬಾರಿಸಿದ್ರೆ ಸಾವಿರಾರು ಜನ ಅಕ್ಷರಸ್ಥರು ಹುಟ್ಟಿಕೊಳ್ತಾರಂತೆ. SC ST ಗಲ್ಲಿಯಲ್ಲಿ ಪಾಪ ಹಿಂದುಳಿದಂಥ ಜನಗಳು, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಂಥ ಜಿಲ್ಲೆಗಳಲ್ಲಿ ದೇವಸ್ಥಾನ ಕಟ್ಟಿದ್ರೆ ಇನ್ನೇನಾಗ್ಬೇಡ ಅವ್ರ ಪಾಡು. ಅವರು ಈಗಾಗಲೇ ಶೋಷಣೆಗೆ ಒಳಗಾಗಿದ್ದಾರೆ. ಅವರೆಲ್ಲ ತ್ರಾಹಿ ಅದನ್ನೆಲ್ಲ ಹಿಡಿದು ಕುಳಿತಿದ್ದಾರೆ. ಅವರಿಗೆ ಮತ್ತೆ ಈ ದೇವರನ್ನ ತೋರಿಸಿ, ಗುಡಿಯನ್ನ ತೋರಿಸಿ ಲೂಟಿಗೆ ಇಳಿದ್ರೆ ಏನಾಗಬೇಕು? ಈ ದೇಶದ ಸ್ಥಿತಿ ಏನಾಗ್ತದೆ? ಈ ದೇಶದ ಬಡವ, ಈ ದೇಶದ ದಲಿತ, ಈ ದೇಶದ ಅಸ್ಪೃಶ್ಯ, ಈ ದೇಶದ ತಳವರ್ಗದ ವ್ಯಕ್ತಿ ಮತ್ತೆ 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 ಪಾತಾಳಕ್ಕೆ ಕುಸಿತಾನೆ ಹೋಗ್ತಾನೆ ಹೊರತು ಆತ ಮೇಲೇಳಲಿಕ್ಕೆ ಸಾಧ್ಯನಿಲ್ಲ. ಇವು ರಾಜಕಾರಣಿಗಳ ಹಿಕ್ಕಮತ್ತು. ಅವರು ಜಾಣರಾಗಬಾರದು. ಹಾಗಾಗಿ ಅವರು ಗುಡಿಯಲ್ಲೇ ಕೊಳಲಿಕ್ಕೆ ಹಸ್ತಾರೆ. ಅವರು ಭಜಗೋವಿಂದಂ ಮೂಢಮತೆ ಅಂತ ಹೇಳ್ತಾರಲ್ಲ, ಈ ಭಜಗೋವಿಂದಂ ಮೂಢಮತೆಯನ್ನು ಬಿತ್ತಕ್ಕಂಥ ಕೆಲಸವನ್ನು ಅವರು ಮಾಡ್ತಾರೆ. ತಿರುಪತಿಯ ಈ ವೆಂಕಟರಮಣ ಸ್ವಾಮಿ ದೇವರು ಆತ ಗಿರಿವಾಸದಲ್ಲಿ ಇರ್ತಕ್ಕಂಥವನು. ಆತನಿಗೆ ಗಿರಿವಾಸದಲ್ಲಿ ಇರ್ತಕ್ಕಂಥ ಆ ವ್ಯಕ್ತಿಗೆ, ಆ ದೇವರಿಗೆ ತಗೊಂಡು ಬಂದು ನೆಲದ ಮೇಲೆ ಇಟ್ಟರೆ ಅದು ಅಪಚಾರ ಅಲ್ವೇ? ಈ ಬಗ್ಗೆ ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕು. ದೇವಸ್ಥಾನವನ್ನ ಕಟ್ಟುವ ಮೂಲಕ ಮತಾಂತರವನ್ನ ತಡಲಿಕ್ಕೆ ಸಾಧ್ಯ ಅಂತ ಅದೊಂದು ಗುಮ್ಮ ಬೇರೆ ಇಟ್ಟಿದ್ದಾರೆ. ಅಲ್ಲ ಸ್ವಾಮೀಜಿ, ಅಲ್ಲ ಪುಣ್ಯಾತ್ಮ ನಾಯ್ಡು ಅವರೇ, ಮತಾಂತರ ತಡೆಯಲಿಕ್ಕೆ ಜನರನ್ನ ಆರ್ಥಿಕವಾಗಿ ಹಿಂದುಳಿದಂತೆ ನೋಡಿಕೊಳ್ಳಿ, ಅವರು ಅನಕ್ಷರಸ್ಥ ಆಗದಿರುವಂತೆ ನೋಡಿಕೊಳ್ಳಿ, ಅವರಿಗೆ ಒಳ್ಳೆ ಪೌಷ್ಟಿಕವಾದ ಆಹಾರವನ್ನು ನೀಡಿ, ಅವರಿಗೆ ಒಳ್ಳೆಯ ಮನೆಯನ್ನು ಕಟ್ಟಿಸಿಕೊಡಿ, ಅವರ ಮನೆಗಳಿಗೆ ನೀವು ಸರ್ಕಾರಿ ನೌಕರಿಯನ್ನು ಕೊಡಿ. ಖಂಡಿತವಾಗಿ ಅವರು ಮೇಲೆ ಬರಲಿಕ್ಕೆ ಸಾಧ್ಯ ಇದೆ. ಅವರನ್ನ ಮತ್ತೆ ಮತ್ತೆ ಪಾತಾಳಕ್ಕೆ ತುಳಿಯುವಂಥ ನಿಮ್ಮ ಈ ಯತ್ನ ಇದೆಯಲ್ಲ, ಇದು ಖಂಡನೀಯ ಅಂತ ಹೇಳ್ತಾ ಕೊನೆಗೆ ಒಂದು ಸಣ್ಣ ಚುಟುಕನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲ ಲೂಟಿ ಇಲ್ಲಿ, ಎಲ್ಲ ಲೂಟಿ, ಎಲ್ಲ ಲೂಟಿ ಇಲ್ಲಿ, ಎಲ್ಲ ಲೂಟಿ, ಅಡ್ಡಡ್ಡ ಬಂದು ಅಡ್ಡ ಬಿದ್ದರಪ್ಪ, ಅಡ್ಡಡ್ಡ ಬಂದು ಅಡ್ಡ ಬಿದ್ದರಪ್ಪ, ಉದ್ದುದ್ದ ನಿಂತು ಉದ್ದ ಬಿದ್ದರಪ್ಪ, ಅಡ್ಡಡ್ಡ ಬಂದು ಅಡ್ಡ ಬಿದ್ದರಪ್ಪ, ಉದ್ದುದ್ದ ನಿಂತು ಉದ್ದ ಬಿದ್ದರತ್ತ,
ಉದ್ದ ಬಿದ್ದರಪ ಸೆಗಣಿ ತುಂಬಿದ ಭಕ್ತರ ನಡುವೆ, ಸೆಗಣಿ ತುಂಬಿದ ಭಕ್ತರ ನಡುವೆ, ನಾನು ಲೂಟಿ ಇಲ್ಲಿ ನೀನು ಲೂಟಿ, ನಾನು ಲೂಟಿ ಇಲ್ಲಿ ನೀನು ಲೂಟಿ. ನಾವು ಹೀಗೆ ಲೂಟಿ ಆಗೋದು ಬೇಡ ಅಂತ ಹೇಳ್ತಾ, ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು. ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ.